ಬಸ್ ದುರಂತದಲ್ಲಿ ಬದುಕುಳಿದ ಡ್ರೈವರ್ ಮತ್ತು ಕ್ಲೀನರ್. ಕಾರಣ ಇದಾಗಿರುವಂಥದ್ದು ಹಿಂಭಾಗದಿಂದ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ರು. ಈಗ ಮಾತಾಡ್ತಾ ಇರೋದು ಹುಬ್ಬಳ್ಳಿ ಕಿಮ್ಸ್ಗೆ ಅವ್ರನ್ನೇ ರವಾನೆ ಮಾಡಲಾಗಿದೆ. ಡ್ರೈವರ್ ರಫೀಕ್ ಮತ್ತು ಕ್ಲೀನರ್ ಸಾದಿಕ್ ಕಿಮ್ಸ್ಗೆ ಈಗ ಶಿಫ್ಟ್ ಮಾಡಿದ್ದಾರೆ. ಚಿತ್ರದುರ್ಗದ ಹಿರಿಯೂರಿನಲ್ಲಿ ಬಸ್ ದುರಂತ ಆಯಿತು. ಅದಾದ ನಂತರ ಅವರನ್ನೆಲ್ಲ ಈಗ ಒಂದಿಷ್ಟು ಜನ ತುಮಕೂರು ಕಡೆಗೆ, ಒಂದಿಷ್ಟು ಜನ ಚಿತ್ರದುರ್ಗದಲ್ಲಿ, ಒಂದಿಷ್ಟು ಜನ ಹುಬ್ಬಳ್ಳಿ ಕಿಮ್ಸ್ಗೆ ಈಗ ಅವ್ರನ್ನ ಕಳಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಹಿಂಬದಿಯಿಂದ ಡಿಕ್ಕಿ ಹೊಡೆದಿದ್ದ ಏನು ಅಂತ ಹೇಳಿ ಅವ್ರು ಹೇಳ್ತಾ ಇರೋದನ್ನು ಕೇಳಿಸ್ಕೊಳ್ತಾ ಇದ್ದಾಗ ಹಿಂಭಾಗದಲ್ಲಿ ಡಿಕ್ಕಿ ಹೊಡೆದಂಗಿತ್ತು, ಬೆಂಕಿ ಹಿಂದಿನಿಂದ ಶುರು ಆಯಿತು ಅಂತ ಹೇಳ್ತಾ ಇದ್ದಾರೆ. ಈಗ ಸದ್ಯಕ್ಕಂತೂ 2 ಗಾಡಿಗಳು ಹೊತ್ತಿ ಉರಿದಿದೆ. ಈಗ ಅವರಿಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ನೋಡ್ತಾ ಇದ್ರೆ ದೃಶ್ಯಾವಳಿಗಳಲ್ಲಿ ಅವ್ರಿಗೆ ಕಾಲಿಗೆ ಬಲವಾಗಿ ಪೆಟ್ಟಾಗಿದೆ, ಕಾಲು ಫ್ರ್ಯಾಕ್ಚರ್ ಕೂಡ ಆಗಿದೆ ಅಲ್ಲಿ. ಸೊ ದೊಡ್ಡ ಮಟ್ಟದಲ್ಲಿ ಗಾಯ ಕೂಡ ಡ್ರೈವರಿಗೆ ಆಗಿದೆ. ನನ್ನ ಸಹೋದ್ಯೋಗಿ ಈಗ ಸುನೀಲ್ ಪಾಟೀಲ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಹುಬ್ಬಳ್ಳಿಯ ಪ್ರತಿನಿಧಿ. ಸುನೀಲ್, ಹೇಗಿದೆ ಈಗ ಕಂಡೀಷನ್ ಡ್ರೈವರ್ ಮತ್ತು ಕ್ಲೀನರ್ದ್ದು, ಏನಾಗಿದೆ? ಅರುಣ್, ಈ ಸದ್ಯಕ್ಕೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಡ್ರೈವರ್ ಮತ್ತು ಕ್ಲೀನರ್ಗೆ ಈಗ ಚಿಕಿತ್ಸೆ ನೀಡಲಾಗ್ತಿರುವಂತದ್ದು. ಚಾಲಕ ರಫೀಕ್ ಮತ್ತು ಸಾದಿಕ್ಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ, ಹೆಚ್ಚಿನ ಚಿಕಿತ್ಸೆಗಾಗಿ. ಅಂದ್ರೆ ಅಲ್ಲಿ ಚಿಕಿತ್ಸೆಯ ಪ್ರಮಾಣ ಕಡಿಮೆ ಇರೋದ್ರಿಂದ ಇಲ್ಲಿ ಕಿಮ್ಸ್ಗೆ ಈಗ ಕರೆದುಕೊಂಡು ಬಂದಿರುವಂತದ್ದು. ಅವರ ಒಂದು ಆರೋಗ್ಯದ ಸ್ಥಿತಿ ಸ್ವಲ್ಪ ಗಂಭೀರವಾಗಿದೆ ಅಂತ ಹೇಳ್ಬೋದು. ಒಳಪೆಟ್ಟುಗಳು ಸಾಕಷ್ಟು ಆಗಿರುವಂತದ್ದು ಅರುಣ್. ಯಾಕಂದ್ರೆ ಕಿಟಕಿ ಗಾಜನ್ನ ಒಡೆದು ಅವರು ಹೊರಗಡೆ ಬಂದಂತಿನಲ್ಲಿ ಕೈಗೆ ಮತ್ತು ಕಾಲಿಗೆ ಪೆಟ್ಟುಗಳಾಗಿದ್ದಾವೆ. ಹೀಗಾಗಿ ಒಂದು ವಿಶೇಷ ವಾರ್ಡ್ನಲ್ಲಿ ಇಬ್ಬರಿಗೂ ಕೂಡ ಈಗ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಹುಬ್ಬಳ್ಳಿ ಕಿಮ್ಸ್ ನಲ್ಲಿ. ಯಾರು ಓಕೆ, ಏನ್ ಕಂಡೀಷನ್ ಏನ್ ಹೇಳ್ತಾ ಇದ್ದಾರೆ ಡಾಕ್ಟ್ರು? ಏನಾಗಿದೆ ಅಂತೆ? ಕೈ ಕಾಲು ಫ್ರಾಕ್ಚರ್ ಆದಂಗೆ ಕಾಣಿಸ್ತಾ ಇದೆ ವಿಡಿಯೋಗಳನ್ನು ನೋಡ್ತಾ ಇದ್ರೆ. ಸಹಜವಾಗಿ ಮಾಧ್ಯಮಗಳಿಗೆ ಚಾಲಕ ಮತ್ತು ಕ್ಲೀನರ್ ಮಾತುಗಳನ್ನ ಆಡಿರುವಂತದ್ದು. ಅವರ ಒಂದು ಆರೋಗ್ಯ ಸ್ಥಿತಿ ನೋಡಿದ್ರೆ ಈಗ ಮಾತಾಡುವಂತ ಪರಿಸ್ಥಿತಿ ಇದ್ದಾರೆ. ಆದ್ರೆ ಕ್ರಮೇಣವಾಗಿ ನೋವು ಜಾಸ್ತಿ ಆಗುವಂತ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಒಳಪಟ್ಟುಗಳಾಗಿರುವಂತ ಹಿನ್ನೆಲೆಯಲ್ಲಿ ಸ್ಕ್ಯಾನಿಂಗ್ ಮಾಡಿದಾಗ ಒಳಗಡೆ ಏನಾಗಿದೆ ಅಂತ ಗೊತ್ತಾಗುತ್ತೆ. ಈಗ ಸದ್ಯ ಪ್ರಾಥಮಿಕವಾಗಿ ಆರೋಗ್ಯಕ್ಕೆ ನೀವು ಹೇಳಿದಂತೆ ಕೈ ಮತ್ತು ಕಾಲಿಗೆ ಸಾಕಷ್ಟು ಪೆಟ್ಟುಗಳಾಗಿರುವಂತದ್ದು. ಸೊ ಹೀಗಾಗಿ ಆ ಒಂದು ಮೂಲಕ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಕ್ರಮೇಣವಾಗಿ ನೋವಿನ ಪ್ರಮಾಣ ಮತ್ತು ಒಳಗಡೆ ಏನೆಲ್ಲ ಒಂದು ಅಂಗಾಂಗಗಳಿಗೆ ಏನಾದ್ರೂ ಆಗಿದೆಯಾ ಅನ್ನೋದು ಗೊತ್ತಾಗ್ಲಿದೆ. ಅರುಣ್. ಓಕೆ ಸುನೀಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಈಗ ಡ್ರೈವರ್ ಮತ್ತು ಕ್ಲೀನರ್ ಅವ್ರನ್ನ ಕಿಮ್ಸ್ಗೆ ಶಿಫ್ಟ್ ಮಾಡಿದ್ದಾರೆ. ಅವರ ಕಂಡೀಷನ್ಸ್ ಏನಾಗಿದೆ ಗೊತ್ತಿಲ್ಲ. ಕಾರಣ ಮೇಲ್ಭಾಗದಲ್ಲಿ ಏನೂ ಆಗಿಲ್ಲ ಅಂತಂದ್ರೆ ಒಳಭಾಗದಲ್ಲಿ ದೇಹದ ಒಳಭಾಗದಲ್ಲಿ ಒಳಪೆಟ್ಟುಗಳು ಅಂತ ಕರೀತಾರೆ, ಅದು ಯಾವ ರೀತಿಯಾಗಿದೆ ಅಂತ ಗೊತ್ತಿಲ್ಲ. ಅನೇಕರಿಗೆ ಅಲ್ಲಿ ಯಾರೆಲ್ಲ ಈಗ ಜೀವ ಉಳಿಸ್ಕೊಂಡು ಬಂದಿದ್ದಾರೆ ಅವರು ಒಂದ್ಸಲ ಸ್ಕ್ಯಾನಿಂಗ್ ಈಗ ಒಳಪಡ್ತಾರೆ. ಕಾಲು ಮತ್ತು ಕೈ ಇವೆಲ್ಲವೂ ಕೂಡ ಯಾವ ರೀತಿಯಾದಂಥ ಪರಿಣಾಮಗಳನ್ನು ಒಳಭಾಗದಲ್ಲಿ ಬಿದ್ದಿದೆ ಅಂತ ಗೊತ್ತಿಲ್ಲ. ಸೊ ರಕ್ತಸ್ರಾವ ಆಚೆನೇ ಆಗಬೇಕು ಅಂತಿಲ್ಲ. ನಿಮಗೆ ಒಳಭಾಗದಲ್ಲಿರುವಂತಹ ಅಂಗಾಂಗಗಳಲ್ಲೂ ಕೂಡ ರಕ್ತಸ್ರಾವ ಆದರೂ ಕೂಡ ಅದು ಡೇಂಜರೇ. ಹಾಗಾಗಿ ಅದರ ಬಗ್ಗೆಯೂ ಕೂಡ ಒಂದ್ಸಲ ಚೆಕ್ ಮಾಡಿಸ್ಕೊಳ್ಳೋದು ಒಳ್ಳೆಯದು ಅಂತ ಕಾಣಿಸುತ್ತೆ. ಆ ನಿಟ್ಟಿನಲ್ಲಿ ಈಗ ಹೇಳ್ತಾ ಇರೋದು ಒಳಪೆಟ್ಟು ಅನ್ನೋದು ಅದೇ ಕಾರಣಕ್ಕೇ.